ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಲೆಟ್ಸ್ ಮೇಕ್ ಕ್ಯಾರೆಟ್ ಹಲ್ವಾ. ಸ್ಟವ್ ಆನ್ ಮಾಡ್ಕೊಂಡು ಗೀ ಹಾಕೊಳ್ಳೋಣ. ನಾನು ಇಲ್ಲಿ 3 ಸ್ಪೂನ್ ಗೀ ಹಾಕ್ಕೊಂಡಿದ್ದೀನಿ. ಈಗ ನಾನೊಂದು 3 ಟೀ ಸ್ಪೂನಷ್ಟು ಕ್ಯಾಶ್ಯೂ ತಗೊಂಡಿದ್ದೀನಿ. ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು, ಲೈಟಾಗಿ ಬ್ರೌನ್ ಆಗೋ ತನಕ. ಸೊ ಈಗ ಗೋಡಂಬಿನ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಅದೇ ಬೌಲ್ಗೆ ನಾನು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. 3 ಕಪ್ಸ್ ಕ್ಯಾರೆಟ್, ತುರಿದಿರೋ ಕ್ಯಾರೆಟ್ ಹಾಕ್ಕೊಳ್ತಿದ್ದೀನಿ. ಕಪ್ಸ್ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಗೀಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ, ಹಸಿ ಸ್ಮೆಲ್ಲೆಲ್ಲ ಹೋಗಿ. ನಾನಿವಾಗ ಇದಕ್ಕೆ 1 ಕಪ್ ಮಿಲ್ಕ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಕ್ಯಾರೆಟು ಚೆನ್ನಾಗಿ ಹಾಲೆಲ್ಲ ಹೀರ್ಕೊಳ್ಬೇಕು, ಈ ವೆಟ್ ಇರೋದೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಬೆಂದಮೇಲೆ ಶುಗರ್ ಹಾಕೊಳ್ಬೇಕು. ಇದನ್ನು 2 to 3 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ತೀನಿ. A few moments later. ಸೊ ಇದು ಹಾಲೆಲ್ಲ ನೀಟಾಗಿ ಹೀರ್ಕೊಂಡಿದೆ. ತುಂಬ ಜಾಸ್ತಿ ಬೇಯಿಸಿದ್ರೆ ಫುಲ್ ಡ್ರೈ ಆಗಿಬಿಡುತ್ತೆ. ಸೊ ಸ್ವಲ್ಪ ವೆಟ್ ಇರೋ ಥರನೇ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ 1 ಕಪ್ ಶುಗರ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಶುಗರ್ನು ನೀವು ಮೆಜರ್ಮೆಂಟ್ ಪ್ರಕಾರ ತಗೊಂಡ್ರೆ, ನಾರ್ಮಲ್ ಕುಕ್ಕಿಂಗ್ ಮಾಡಿ ಅಭ್ಯಾಸ ಇರೋರಿಗೆಲ್ಲ ಗೊತ್ತಾಗುತ್ತೆ. ಬಟ್ ಟ್ರೈ ಮಾಡ್ತಿದ್ರೆ ಮೆಜರ್ಮೆಂಟ್ ಪ್ರಕಾರ ತಗೊಂಡ್ರೆ ಒಳ್ಳೆಯದು. ನಾನು ಕೂಡ ಮೆಜರ್ಮೆಂಟ್ ಪ್ರಕಾರನೇ ತೊಗೊಂಡಿರೋದು. ನೀವು ಜಾಸ್ತಿ ಸ್ವೀಟ್ ಜಾಸ್ತಿ ಲೈಕ್ ಮಾಡ್ತೀರಾ ಅಂದರೆ ನೀವು ಬೇಕಾದ್ರೆ ಎಕ್ಸ್ಟ್ರಾ ಶುಗರ್ ಆ್ಯಡ್ ಮಾಡ್ಕೊಳ್ಬೋದು. ನೀವು ಇನ್ನೂ ಕಲರ್ ಸ್ಯಾಫ್ರನ್ ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಕಲರ್ ಬರುತ್ತೆ. ನಾನಿವಾಗ ಸ್ಯಾಫ್ರನ್ ಆ್ಯಡ್ ಮಾಡ್ಕೊಂಡಿಲ್ಲ. ಇದು ಇನ್ನೊಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು. ಈ ವಾಟರ್ ಎಲ್ಲ ಫುಲ್ ಇವಾಗ ಫುಲ್ ಡ್ರೈ ಆಗಬೇಕಿದು. ಸೊ ಇವಾಗ ಇದು ನೀಟಾಗಿ ಸ್ಮ್ಯಾಶ್ ಆಗಿದೆ. ವಾಟರಿ ಅಷ್ಟಿಲ್ಲ ನೋಡ್ಬೋದು ನೀವು. ಆಲ್ಮೋಸ್ಟ್ ಆಗ್ತಾ ಬಂತು. ನಾನಿವಾಗ ಇನ್ನೊಂದು 2 ಸ್ಪೂನ್ ಗೀ ಆ್ಯಡ್ ಮಾಡ್ತಿದ್ದೀನಿ. ಗೀ ಜಾಸ್ತಿ ನೀವು ಆ್ಯಡ್ ಮಾಡ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನಂಗೆ ಗೀ ಫ್ಲೇವರ್ ಇಷ್ಟ ಆಗುತ್ತೆ ಜಾಸ್ತಿ. ಸೊ ನಾನು ಜಾಸ್ತಿ ಗೀ ಆ್ಯಡ್ ಮಾಡ್ಕೊಳ್ತೀನಿ. ಇದು ನೀಟಾಗಿ ಮಿಕ್ಸ್ ಆಯಿತು. ಇವಾಗ ನಾನು ನಟ್ಸ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ, ಕ್ಯಾಶ್ಯೂ ನಟ್ಸ್ನ. ಇವಾಗ ನಾನು ಕಾರ್ಡಮಮ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಿಮ್ಮ ಹತ್ರ ಪೌಡ್ರ್ ಇದ್ದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಸೊ ನನ್ನ ಹತ್ರ ಪೌಡರ್ ಇರಲಿಲ್ಲ, ನಾನೇ ಅದನ್ನು ಕ್ರಷ್ ಮಾಡಿದ್ದು. ಈಗ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಕಾರ್ಡಮಮ್ ಆಲ್ಮೋಸ್ಟ್ ಎಲ್ಲ ಸ್ವೀಟ್ಸ್ಗೂ ಆ್ಯಡ್ ಮಾಡ್ತಾರೆ. ಸೊ ಫೈನಲಿ
ನಾನು ಮಾಡಿರೋ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ಸೊ ಇದನ್ನು ನಾನೊಂದು ಬೌಲ್ಗೆ ಹಾಕಿಟ್ಕೊಳ್ತೇನೆ. ಫೈನಲಿ ಹಲ್ವಾ ರೆಡಿ ಆಯಿತು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಇವತ್ತಿನ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.